ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ತುಂಬಾ ಈಸಿಯಾಗಿ ಅದನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆಗೆ 2ರಿಂದ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ನಿಮಗೆ ಎಷ್ಟು ಪ್ರಮಾಣದಲ್ಲಿ ರೊಟ್ಟಿ ಬೇಕೋ ಆ ಪ್ರಮಾಣದಲ್ಲಿ ನೀವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಅದ್ರ ಪ್ರಕಾರವಾಗಿ ನೀವು ಕೂಡ ನೀರನ್ನು ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ನೀರು ಕುದಿ ಬಂದಿದೆ, ನೀವು ನೋಡ್ತಾ ಇದ್ದೀರಾ. ಕುದಿ ಬಂದ ತಕ್ಷಣ ನಾನಿಲ್ಲಿ 1 kg ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಮ್ಮ ಮನೆಗೆ ಬೇಕಾದಂತಹ ಕ್ವಾಂಟಿಟಿ ವೈಸ್ ನಾನಿಲ್ಲಿ ಹಾಕ್ತಾ ಇರೋದು. ಸೊ ನೀವು ನಿಮ್ಗೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನೀವು ನೀರು ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ, ಸರಿನಾ. ಸೊ ಇಲ್ಲಿ ಹಿಟ್ಟು ಹಾಕಿ ಒಂದು ಕುದಿ ಬರಬೇಕು. ಕುದಿ ಬಂದ ಮೇಲೆ ನೀವು ಈ ರೀತಿ ಫ್ಲೇಮ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು, ಸರಿನಾ. ಬಿಸಿ ನೀರಿಗೆ ಹಿಟ್ಟನ್ನು ಹಾಕಿರ್ತೀರ, ಅದನ್ನು ಈ ರೀತಿ ಸಿಂಪಲಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಬೇಯಿಸೋಕ್ಕೆ ಹೋಗಬೇಡಿ. ಅದನ್ನು ತುಂಬ ಬೇಯಿಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಜಸ್ಟ್ ಒಂದು ಬಿಸಿ ನೀರಿಗೆ ಹಿಟ್ಟನ್ನು ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಈ ರೀತಿ ನೀವು ಹಿಟ್ಟನ್ನು ತಗೊಂಡು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾದ್ತಾ ಬನ್ನಿ. ಎಷ್ಟು ಹಿಟ್ಟು ಒಂದೇ ಸತಿ ನಾದೋದ್ರಿಂದ ಅದು ಗಟ್ಟಿ ಆಗುತ್ತೆ, ಆಮೇಲೆ ನಮಗೆ ಲಟ್ಸೋಕ್ಕಾಗೋದಿಲ್ಲ. ಹಾಗಾಗಿ ಸೊ ನಾನಿಲ್ಲಿ 2 ಸ್ಪೂನಷ್ಟು ಅಂದರೆ 1 ಸ್ಪೂನಲ್ಲಿ ತಗೊಂಡು ನಾನು ಸ್ಲ್ಯಾಬ್ ಮೇಲೇ ಇದನ್ನು ನಾದ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪಾತ್ರೆನಲ್ಲಿ ಹಾಕೋಬೋದು, ಬಟ್ ನನಗೆ ಸ್ಲ್ಯಾಬಲ್ಲಿ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ, ಹಾಗೆ ಆರಾಮಾಗಿ ನಾವು ನಾದ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಸ್ಲ್ಯಾಬ್ ಮೇಲೇ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅಂದರೆ ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ತಣ್ಣೀರು ಮುಟ್ಕೋತಾ ನಾದ್ತಾ ಇದ್ದೀನಿ. ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಅಕ್ಕಿ ರೊಟ್ಟಿ ಇಲ್ಲಿ ಮಾಡೋಕ್ಕೆ ಬರುತ್ತೆ. ಅಷ್ಟು ತೆಳುವಾಗಿ ಕೂಡ ನೀವು ಮಾಡ್ಬೋದು. ನೋಡಿ ಎಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ನಾದ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾದಿದಾಗ ಮಾತ್ರ ನೀವು ಚೆನ್ನಾಗಿ ಲಟ್ಸೋಕ್ಕೆ ಸಾಧ್ಯ. ಈಗ ನಾದಿ ಆಗಿದೆ. ನಾನು ಇದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಲಟ್ಟಿಸ್ತಾ ಬರ್ತೀನಿ, ಸರಿನಾ. ಸೊ ನೀವೇನು ಮಾಡಬೇಕು, ತುಂಬ ದಪ್ಪನೂ ಅಲ್ಲ ತುಂಬ ತೆಳುನೂ ಅಲ್ಲ, ಆ ರೀತಿಯಾಗಿ ನೀವು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳಿ. ಇಲ್ಲ ತುಂಬ ತೆಳು ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡು ಕೂಡ ನೀವು ಇದನ್ನು ಮಾಡ್ಕೋಬೋದು. ಸೊ ನಾನಿಲ್ಲಿ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ, ಅಷ್ಟು ಹಿಟ್ಟನ್ನು ತಗೊಂಡು ಇಲ್ಲಿ ಚೆನ್ನಾಗಿ ಡ್ರೈ ಫ್ಲೋರ್ ಏನಿರುತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ರೊಟ್ಟಿ ಲಟ್ಟಿಸ್ಕೊಳ್ಳೋಕ್ಕೆ ಬರುತ್ತೆ. ಸೊ ನಾದೋದು ತುಂಬ ಇಂಪಾರ್ಟೆಂಟ್. ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳುವಾಗಿ ಬಂದಿದೆ ಅಂಥೇಳಿ. ತುಂಬ ದಪ್ಪನೂ ಇಲ್ಲ ತುಂಬ ತೆಳುವೂ ಇಲ್ಲ. ಸೊ ನಿಮಗೆ ಎಣ್ಣೆ ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಎಣ್ಣೆನ ಸ್ಕಿಪ್ ಮಾಡ್ಬೋದು. ತುಂಬಾ ಹೆಲ್ದಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ವೆಜ್ ಪಲ್ಯಗಳ ಜೊತೆಗೂ ತಿನ್ಬೋದು, ಬಟ್ ನಾನಿಲ್ಲಿ ಚಿಕನ್ ಗ್ರೇವಿ ಒಟ್ಟಿಗೆ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇದು ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಷ್ಟು ಮೆತ್ತಗಿರುತ್ತೆ, ಅದೇ ರೀತಿ ಇರುತ್ತೆ, ಗಟ್ಟಿ ಕೂಡ ಆಗೋದಿಲ್ಲ. ಸಂಜೆವರೆಗೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಚಿಕನ್ ಗ್ರೇವಿ ಜೊತೆಗೆ ವೆಜ್ ಪಲ್ಯಗಳ ಜೊತೆಗೆ ಅಥವಾ ಮಟನ್ ಚಾಪ್ಸ್ ಜೊತೆಗೆ ಎಲ್ಲದ್ರ ಜೊತೆಗೆ ಟ್ರೈ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಅಕ್ಕಿ ರೊಟ್ಟಿ ರೆಡಿ ಆಯಿತು. ಸೊ ಇನ್ನೂ ಒಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಇದನ್ನು ಲಟ್ಟಿಸ್ಕೊಳ್ಳಿ. ಚೆನ್ನಾಗಿ ಉಬ್ಬಿ ಬರೋವರೆಗೂ ಹಾಗೆ ನೀವು ಕಾಯಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಕೂಡ ಹಾಕ್ಕೊಂಡು ಕಾಯಿಸ್ಕೊಳ್ಬೋದು. ತುಂಬ ಚೆನ್ನಾಗಾಗತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದೇ ರೀತಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂಥೇಳಿ ನನಗೂ ಕೂಡ ತಿಳಿಸಿ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯ ಹಲವಾರು ರೆಸಿಪಿಗಳಿಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.